ನಮ್ಮ ಜೊತೆ ಖ್ಯಾತ ಹಿನ್ನೆಲೆ ಗಾಯಕಿಯಾಗಿರುವ ಮಂಜುಳಾ ಗುರುರಾಜ್ ಅವರಿದ್ದಾರೆ. ಮೇಡಮ್, ಈಗ ಸ್ವರ ಸರಸ್ವತಿ ಜಾನಕಿ ಅಮ್ಮ ಅವರು ವಿಧಿವಶರಾಗಿದ್ದಾರೆ. ಸೊ ತಾವು ತುಂಬ ಆಪ್ತವಾಗಿರುವಂತಹ ಒಡನಾಟವನ್ನು ಹೊಂದಿದವರು ಅಂತ ಸೊ ಅವ್ರ ಜೊತೆನ ಒಡನಾಟದ ಅನುಭವವನ್ನು ಹಂಚ್ಕೊಳ್ಳೋದಾದ್ರೆ. ಸುಮಾರು 40 ವರ್ಷಗಳಿಂದ ಅವರ ಪರಿಚಯ ಇದೆ ನನಗೆ. ಆ್ಯಂಡ್ 1984 ಅಂತ ಅನಿಸುತ್ತೆ. ಆವಾಗಿಂದನೂ ಅವರ ಒಡನಾಟ, ಅವ್ರ ಮನೆಗೆ ಹೋಗಿ ಬಂದು ಮಾಡ್ತಾಯಿದ್ದೆ. ಆಮೇಲೆ ನಾವೆಲ್ಲ ಒಟ್ಟಿಗೆ ಓಡಾಟ ಮಾಡ್ತಿದ್ವಿ. 2 ವರ್ಷ ಮೆಡ್ರಾಸಲ್ಲೇ ಇದ್ದೆ ನಾನು. ಆಮೇಲೆ ನಮ್ಮ ಸ್ಕೂಲು ಸಾಧನಾ ಸ್ಕೂಲ್ ಇನಾಗ್ರೇಷನ್ ಟೈಮಲ್ಲೂ ಬಂದು, ಅದಷ್ಟೇ ಅಲ್ಲ, ಸುಮಾರು ಸತಿ ಬಂದು ಹೋಗಿ ಸ್ಕೂಲ್ ಸ್ಟೂಡೆಂಟ್ಸ್ ಜೊತೆ ಎಲ್ಲ ಮಿಕ್ಸ್ ಆಗಿ ಅವ್ರಿಗೆಲ್ಲ ಏನೇನು ಹೇಳಬೇಕು ಎಲ್ಲ ಹೇಳಿ ಹೀಗೆಲ್ಲ ಮಾಡ್ತಾಯಿದ್ರು. ಆ್ಯಂಡ್ ರೀಸೆಂಟಾಗಿ 2 ತಿಂಗಳ ಮುಂಚೆ ನಾನು ಹೋಗಿ ಅವ್ರನ್ನ ಚೆನ್ನಾಗಿರೋವಾಗಲೇ ಹೋಗಿ ಮಾತಾಡಿಸ್ಕೊಂಡು ಬಂದೆ, ಆಶೀರ್ವಾದ ತೊಗೊಂಡು ಬಂದೆ. ಮೈಸೂರಲ್ಲೇ ಸುಮಾರು ವರ್ಷ ಇದ್ದರು. ಅವ್ರ ಮಗ ಇದ್ದಾಗ ಸಾಮಾನ್ಯವಾಗಿ ಎಲ್ಲರೂ ಅವಾಯ್ಡ್ ಮಾಡಿಬಿಟ್ಟಿದ್ರು. ನಮಗೆಲ್ಲ ಅವ್ರು ಎಲ್ಲಿದ್ದಾರೆ ಅನ್ನೋದೇ ಗೊತ್ತಾಗ್ದಿರೋಂಗೆ ಮಾಡಿದ್ರು. ನಾನು ಅವರೇ ಫೋನ್ ಮಾಡಿದಾಗ ಕೇಳಿದಾಗ, ಇಲ್ಲ ನಾನು ಈಗ ಹೈದ್ರಾಬಾದ್ ಹೋಗಿದ್ದೀನಿ, ಮತ್ತೆ ಮೈಸೂರಿಗೆ ಬರ್ತೀನಿ, ಅವಾಗ ಬಾ, ನನಗೂ ನೀನು ನೋಡಬೇಕು ಅನ್ಸತ್ತೆ ಅಂತ ಅಂದಿದ್ರು. ಅವಾಗ ನಂಗೆ ಗೊತ್ತಾಯಿತು ಮೈಸೂರಲ್ಲೇ ಅವ್ರು ಇರೋದು ಅಂತ. ಆಮೇಲೆ ಹೆಂಗೋ ಮತ್ತೆ ಜಾನಕಿ ಅವ್ರನ್ನೇ ಕೇಳಿ, ನಿಮ್ಮನ್ನು ನೋಡಲೇಬೇಕು, ನಾನು ಬರ್ತೀನಿ ಅಂತ ಹೇಳಿ. ಯಾವ ಕಾರಣಕ್ಕೆ ಹೈಡ್ ಮಾಡಿರೋದು ಅಂದರೆ ಅದೇನೋ ಅಲ್ಲ, ಮೋಸ್ಟ್ಲಿ ಎಲ್ಲರೂ ಅವ್ರನ್ನ ಇದು ಮಾಡ್ತಾಯಿದ್ರು. ಅವ್ರ ಮಗ ತುಂಬ ಅವಾಯ್ಡ್ ಮಾಡ್ತಾರೆ, ಯಾರನ್ನೂ ಮೀಟ್ ಮಾಡೋಕ್ಕೆ. ಅವ್ರಿಗೆ ಹಂಗಿರಲಿಲ್ಲ, ಜಾನಕಿ ಅವ್ರಿಗೆ ಜನ ಬೇಕು. ಇವರು ಮೇ ಬಿ ಅವ್ರಿಗೆ ತೊಂದರೆ ಆಗುತ್ತೆ ಅಂತ ಇರಬಹುದು, ಅದು ನಾನು ಒಪ್ತೀನಿ. ಬಟ್ ನಮ್ಮಂಥವ್ರಿಗೂ ಪಾಪ ಅವರು ಇವಾಗ ಮೈಸೂರಿನಲ್ಲಿ ಇಷ್ಟು ವರ್ಷದಿಂದ ಇದ್ದಾರೆ, 2018ಇಂದನೇ ಇದ್ದಾರೆ ಅವರು. ಅವ್ರಿಗೆ ಮೈಸೂರು ಕಂಡ್ರೆ ತುಂಬ ಪ್ರೀತಿ, ಅವರಿಗೆ ಪಕ್ಕದ ರಾಜ್ಯದವರಾಗಿದ್ರು, ತುಂಬ ಪ್ರೀತಿ. ಹೌದು ಹೌದು, ಯಾವ ಕಾರಣಕ್ಕೆ ಅದೇನಾದರೂ ಹಂಚ್ಕೊಂಡು ಹೇಳಿದರು. ತುಂಬ ನನಗೇನೋ ಮೈಸೂರು ಅಂತಂದರೆ ಆ ಹೆಸರೇ ನನಗೆ ಒಂಥರ ಇದಾಗುತ್ತೆ, ರೋಮಾಂಚನ ಆಗುತ್ತೆ, ತುಂಬ ಪ್ರಶಾಂತವಾದ ಫೀಲ್ ಬರುತ್ತೆ ನನಗೆ. ನನಗೆ ಹೈದ್ರಾಬಾದು ಅದೆಲ್ಲ ಅನಿಸ್ತಾನೇ ಇಲ್ಲ ನನಗೆ. ನಾನು ಏನಿದ್ರೂ ಇಲ್ಲೇ, ನನ್ನ ಕೊನೆಗಾಲದಲ್ಲಿ ನಾನು ಇಲ್ಲೇ ಇರಬೇಕು ಅಂತ ಇಷ್ಟಪಡ್ತೀನಿ ಅಂತಲೂ ಹೇಳಿದರು ನನಗೆ. ತುಂಬ 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 ಇಷ್ಟ ಆಗ್ತಾಯಿತ್ತು ಅವರಿಗೆ. ಮೇಡಮ್, ಈಗ ತಾವು ಅವ್ರ ಜೊತೆ ಹಾಡಿರುವಂತಹ, ಒಟ್ಟಿಗೆ ಹಾಡಿರುವಂತಹ ಆ ಒಂದು ಭಾಗ್ಯ ಕೂಡ ತಮಗೆ ಸಿಕ್ತು. ಸೊ ಅದರ ಅನುಭವವನ್ನು ಹಂಚ್ಕೊಳ್ಳೋದಾದರೆ. ಸುಮಾರು ಹಾಡುಗಳು ಹಾಡಿದೆ ನಾನು ಅವ್ರ ಜೊತೆ. ಅದರಲ್ಲೊಂದು ಬ್ರಹ್ಮಗಂಟು ಚಿತ್ರದಲ್ಲಿ ನಾನು ಅವರು ಇಬ್ಬರು ಹೀರೋಯಿನ್ಗಳು ಅದರಲ್ಲಿ, ಅದನ್ನು ಹಾಡಿದಾಗ. ಆ್ಯಂಡ್ ತುಂಬ ಆತ್ಮೀಯತೆ. ಅವರೇನು ದೊಡ್ಡ ಗಾಯಕಿ, ನೀನು ಇನ್ನೂ ಸಣ್ಣವಳು, ಆ ಥರದ್ದು ಏನು ಫೀಲೇ ಇಲ್ಲ. ಒಂಥರ ತುಂಬ ಆತ್ಮೀಯತೆ, ಫ್ಯಾಮಿಲಿ ಇದ್ರ ಥರ ಇರ್ತಾಯಿದ್ವಿ. ಆಮೇಲೆ ಅದು ಮನೆ ಮಂತ್ರಾಲಯ ಸಾಂಗು, ಅದರಲ್ಲೂ ಹಾಡಿದ್ದೆ. ಸುಮಾರು ಹಾಡುಗಳು ತೆಲುಗು ಇದರಲ್ಲೂ ಹಾಡಿದ್ದೆ. ಆಮೇಲೆ ಸಾಕಷ್ಟು. ಆಮೇಲೆ ಅವ್ರಿಗೇನಾದರೂ ಇಷ್ಟ ಆದರೆ ಸಾಂಗು, ಅದನ್ನು ನನ್ನ ಜೊತೆನೂ ಅವರು ಹಮ್ ಮಾಡಿಕೊಂಡು ಇಬ್ಬರು ಆ ಥರ ಇದ್ವಿ ಒಂಥರ. ಸೊ ಕೊನೆಯ ಭೇಟಿಯಾಗಿದ್ರಿ ಇತ್ತೀಚೆಗೆ ಮೇನಲ್ಲಿ ಅಂತ ಅಂದ್ರಿ. ಸೊ ಹೇಗಿದ್ರು ಆವಾಗ? ಆರೋಗ್ಯ ಎಲ್ಲ ಚೆನ್ನಾಗಿತ್ತ? ಸೊ ಆವತ್ತು ಏನೆಲ್ಲ ಮಾತನಾಡ್ತಾ ಇದ್ರು ನಿಮ್ಮ ಜೊತೆ? ತುಂಬ ದುಃಖ ಆಗಿತ್ತು, ಯಾಕಂದರೆ ಅವ್ರ ಮಗ ಹೋಗಿಬಿಟ್ಟಿದ್ರು ಜನವರಿಯಲ್ಲಿ. ಸೊ ನನಗೇನೆ ಒಂಥರ ದುಃಖ ತಡೆಯೋಕ್ಕಾಗಿಲ್ಲ. ಈ ವಯಸ್ಸಲ್ಲಿ ಪುತ್ರ ಶೋಕ ಸಿಕ್ಕಾಪಟ್ಟೆ ತುಂಬ ಹರಟಾಗುತ್ತೆ. ಸೊ ಯಾರು ಸುತ್ತಮುತ್ತಲು ಅವ್ರ ಬಾಂಧವರು ಇಲ್ಲವೇ ಇಲ್ಲ. ಎಲ್ಲ ಮೊಮ್ಮಕ್ಕಳು, ಒಬ್ಬಳು ಅವಳು ಹೋಗ್ಬಿಟ್ಲಂತೆ ಅಮೇರಿಕಾಲಿ. ಸೊ ಒಬ್ಬಳು ಮೊಮ್ಮಗಳು ಇವಾಗ ಅದು ಅಪ್ಸರ ಇರೋದು. ಸೊ ತುಂಬ ದುಃಖ ಪಡ್ತಿದ್ರು. ಆಮೇಲೆ ಆ ಟೈಮಲ್ಲಿ ನಾನೇನು ಜಾಸ್ತಿ ಇದು ಮಾಡೋಕ್ಕಾಗಲಿಲ್ಲ. ಸೊ ಸುಮ್ಮನೆ ಹಂಗೆ ಜಾಲಿಯಾಗಿ ಮಾತಾಡಿಕೊಂಡು ಅವ್ರಿಗೆ ಬೇರೆ ಏನು ನೆನಪು ಇದು ಮಾಡಿದೆ. ಆಮೇಲೆ ನಾನೊಂದಷ್ಟು ಹಾಡುಗಳು ಹಾಡಿದೆ ಅವ್ರ ಮುಂದೆ. ಒಂದು ಯಾವುದೋ ಮೀರಾ ಭಜನ್ ಎಲ್ಲ ಹಾಡು ನನಗೆ ಅಂತಂದರು. ಮೀರಾ ಭಜನ್ಗಳು ಹಾಡಿದೆ. ಆಮೇಲೆ ಇದು ನೀನೇ ಕಂಪೋಸ್ ಮಾಡಿದ, ಎಷ್ಟು ಚೆನ್ನಾಗಿ ಮಾಡಿದೀಯಾ, ನೀನು ತುಂಬ ಟ್ಯಾಲೆಂಟೆಡ್ಡು, ನೀನು ಮುಂಚೆಯಿಂದ ನಂಗೆ ಗೊತ್ತು ನೀನು ಅಂತೆಲ್ಲ ಪಾಪ ಹೊಗಳಿ ಆಶೀರ್ವಾದ ಮಾಡಿ ಸೀರೆಗಳೆಲ್ಲ ಕೊಟ್ಟು ನಮಗೆ. ಒಂದು ರೀತಿಯಲ್ಲಿ ಅಮ್ಮ ಮಗಳ ಬಾಂಧವ್ಯದ ರೀತಿಯಲ್ಲಿ ಇತ್ತು. ಸೊ ಅವ್ರಿಗೆ ಒಂದು ಹಾಡನ್ನ ಹಾಡಬೇಕು ಅಂತಂದರೆ ಯಾವ ಹಾಡನ್ನ ಹಾಡ್ತಾರೆ? ಹೇ ನನ್ನೆದೆ ಕೋಗಿಲೆಯ ಒಲವಿನ ಪಲ್ಲವಿಯ ದನಿಯಲಿ ವಿನೂತನ ಜೀವ ಭಾವ ನೀ ತಂದೆ. ದೇವರಾಟ ಬಲ್ಲವರಾರು, ಆತನ ಎದಿರು ನಿಲ್ಲುವರಾರು. ಕೇಳದೆ ಸುಖವ ತರುವ
ಹೇಳದೆ ದುಃಖವ ಕೊಡುವ, ತನ್ನ ಮನದಂತೆ ಕುಣಿಸಿಯಾಡುವ ದೇವರ ಆಟ ಬಲ್ಲವರಾರು, ಆತನ ಎದುರು ನಿಲ್ಲುವರಾರು. ಜೊತೆಗೆ ಗಾಯಕರ ವಿಚಾರದಲ್ಲಿ ತಾರತಮ್ಯ ಮಾಡ್ತಾರೆ, ಆ ರೀತಿಯ ಕೊರಗು ಏನಾದರೂ ಇತ್ತ ಅವರಿಗೆ ಪ್ರಶಸ್ತಿಗಳ ವಿಚಾರದಲ್ಲಿ ಇರ್ಬೋದು? ಹೌದು, ಅವರು ಇವಾಗ ನನ್ನ ಪ್ರಕಾರ ಹೇಳಬೇಕಂದ್ರೆ ಉತ್ತರ ಭಾರತದಲ್ಲಿ ಇರುವಂತಹ ಪ್ರಾಮುಖ್ಯತೆ ದಕ್ಷಿಣ ಭಾರತದವರಿಗೆ ಇಲ್ಲ, ನಾನು ಕಂಡಿದ್ದೀನಿ. ಅದು ಅವರು ಹೇಳ್ಕೊಳ್ಳೋರು ಯಾವಾಗಲೂ. ಸೊ ಲತಾ ಮಂಗೇಶ್ಕರ್ ಅಂಥ ನಮ್ಮ ಭಾರತದ ಕೋಗಿಲೆಗೆ ಭಾರತ ರತ್ನ ಪ್ರಶಸ್ತಿ ಕೊಟ್ಟಾಗ ಇವರು ಅದಕ್ಕೆ ಯಾವುದೂ ಕಮ್ಮಿ ಇಲ್ಲ. ಯಾವ ಇದು ಎಂಥಂಥ ಶೈಲಿ ಗೀತೆಗಳೆಲ್ಲ ಹಾಡಿದ್ದಾರೆ. ಸೊ ಇವರು ಕೂಡ ಆ ಲೆವೆಲ್ ಪ್ರಶಸ್ತಿಗೆ ತುಂಬ ಅರ್ಹರೇ ನನ್ನ ಪ್ರಕಾರನೂ. ಸೊ ಅವರಿಗೂ ಸಾಕಷ್ಟು ಹಂಗೆ ಮನ್ಸಿಗೆ ಅನಿಸಿರ್ಬೋದು, ಎಷ್ಟೆಲ್ಲ ಹಾಡಿದ್ದೀನಿ, ನನಗೊಂದು ರೆಕಗ್ನಿಷನ್ ಅಂತಲ್ಲ, ಒಂದು ಪ್ರೇರಣೆ ಕೊಡುತ್ತಲ್ವ. ಒಂದು ಜನಗಳಿಂದ ಇವಾಗ ನಾವೇನೋ ಹಾಡ್ತಿರ್ತೀವಿ, ಅದು ಹೇಗೆ ಬಂದಿದೆ ಅಂತ ರಿಯಾಕ್ಷನ್ ಗೊತ್ತಾಗಲ್ಲ ನಮಗೆ ಒಂದೊಂದು ಸತಿ. ಸೊ ಈ ಪ್ರಶಸ್ತಿ ಪುರಸ್ಕಾರಗಳು ಒಂದು ಸ್ವಲ್ಪ ಸಂತೋಷ ಸಿಗಬಹುದು. ಸೊ ಆ ಮಟ್ಟಕ್ಕೆ ಅವ್ರಿಗೆ ಅನ್ಯಾಯ ಆಗಿದೆ, ಅದು ಯಾವಾಗಲೂ ಒಂದೆರಡು ಸತಿ ಅಂದ್ಕೊಂಡಿದ್ರು ಅಷ್ಟೇ. ಮೇಡಮ್, ಇಲ್ಲಿ ಸ್ಮಾರಕ ಆಗಬೇಕು ಮೈಸೂರಲ್ಲಿ ಅಂತ ತಾವು ಕೂಡ ಬಯಸ್ತಾ ಇದ್ದೀರಾ? ಆ ರೀತಿಯ ಮಾತುಗಳು ಕೂಡ ಕೇಳಿದ್ದಾರೆ. ಹೌದು, ಅವರು ತುಂಬ ಇಷ್ಟಪಟ್ಟು ನಾನು ಮೈಸೂರಲ್ಲೇ ಇರಬೇಕು ಅಂತ ಅಂಥ ದೊಡ್ಡ ಪ್ಯಾಲೇಸ್ ಅಂತ ಮನೆ ಹೈದ್ರಾಬಾದಲ್ಲಿ ಎಲ್ಲ ಬಿಟ್ಬಿಟ್ಟು ಬಂದಿದ್ದಾರೆ ಅವರು ಅಲ್ಲಿ. ಸೊ ಹೇಳ್ತಾಯಿದ್ರು, ನನ್ನ ಕೊನೆ ಉಸಿರು ಇರೋವರೆಗೂ ಇಲ್ಲೇ ಮೈಸೂರಲ್ಲೇ ನಾನು ಹೋಗಬೇಕು ಅಂತ. ಅಲ್ಲಿ ಮನೆ ಎಲ್ಲ ಚೆನ್ನಾಗಿತ್ತು? ಇಲ್ಲ, ನನಗೆ ಗೊತ್ತಿರೋಂಗೆ ಬಾಡಿಗೆ ಮನೆ ಇದ್ರು. ಹೈದ್ರಾಬಾದಲ್ಲಿ ತುಂಬ ದೊಡ್ಡದು ಪ್ಯಾಲೇಸ್ ಥರ ಮನೆ ಅವ್ರದ್ದು, ಎಷ್ಟೋ ಏಕರ್ ಜಾಗದಲ್ಲಿ ಮಧ್ಯ ಪ್ಯಾಲೇಸ್ ಥರ ಇದೆ. ಇಲ್ಲಿ ಅವ್ರಿಗೆ ಟ್ರೀಟ್ಮೆಂಟ್ಗೆ ಅಂತ ಆ್ಯಕ್ಚುಲಿ ಬಂದಿದ್ದು ಇವಾಗೊಂದು 10 ವರ್ಷದ ಮುಂಚೆ. ಇಲ್ಲಿ ಡಾಕ್ಟರ್ಸ್ದು ಒಂದು ಇದು, ಮತ್ತು ಅವರ ಅಭಿಮಾನಿ ಒಬ್ಬ ನವೀನ್ ಅಂತ ಇದೆ. ಸೊ ಅವರು ಕೇರ್ ಟೇಕರ್ ಆಗಿ ಅಲ್ಲಿದ್ದರು. ಅವ್ರಿಗೆ ಆರೋಗ್ಯ ಇಲ್ಲಿ ಬಂದಮೇಲೆ ಸುಧಾರಣೆ ಆಗಿತ್ತು. ಸೊ ಅದಕ್ಕೆ ಅವರು ಮೋಸ್ಟ್ಲಿ ಇಲ್ಲೇ ಇರೋಕ್ಕೆ ಇಷ್ಟಪಟ್ಟಿದ್ದರು ಅಂತ ಅನಿಸುತ್ತೆ ನನಗೆ. ಅವರು ಆಭರಣ ಧರಿಸ್ತಾ ಇರಲಿಲ್ವ? ಅಂದರೆ ನಿರಾಸಕ್ತಿನ ಆ ವಿಚಾರದಲ್ಲಿ ಆಭರಣ, ಆಮೇಲೆ ಬಟ್ಟೆನೂ ಅಷ್ಟೇ ಅಲ್ವಾ, ಅವ್ರು ಉಡುವ ಸೀರೆ ಕೂಡ ಅಷ್ಟೇ. ಸೊ ಮುಂಚೆ ಅವರ ಯಜಮಾನರಿದ್ದಾಗ ಸಾಕಷ್ಟು ಬಣ್ಣದ ಸೀರೆಗಳು ಉಡ್ತಾಯಿದ್ರು. ಸೊ ಅವರೇ ಹೊಲಿಸ್ಕೊಂಡು ಅವರೇ ಹೊಲಿಯೋರು ಬ್ಲೌಸು, ಹೀಗೆ ಹೈ ನೆಕ್ ಅದೇ ಥರನೇ ಹಾಕೋರು ಯಾವಾಗಲೂ. ಸೊ ಅದು ಅವರೇ ಹೊಲ್ಕೊಂಡು ಹಾಕ್ಕೋಬೇಕು ಅದು. ಆಮೇಲೆ ಯಜಮಾನರು ಹೋದ್ಮೇಲೆ ಬಿಳಿ ಬಟ್ಟೆಗಳು ಅದೇ ಅವರಿಗೆ ಇಷ್ಟ. ಬಿಳಿ ಬಟ್ಟೆ ಮೇಲೆ ಒಂದು ದೊಡ್ಡ ದೊಡ್ಡ ಫ್ಲವರ್ಸು ಈ ಥರದ್ದು ಇಷ್ಟಪಡ್ತಿದ್ರು ಅಷ್ಟೇ. ನಿರಾಭರಣ ಸುಂದರಿ. ಮಗನ ಮದುವೆಲೂ ಕಿವಿಗೂ ಹಾಕಿರಲಿಲ್ಲ, ಕಿವಿ ಹಾಗೆ ನಾನು ಯಾಕೆ ಅಟ್ಲೀಸ್ಟ್ ಮದುವೆಗಾದ್ರೆ ಹಾಕೋಬಾರ್ದು, ನನಗೆ ಆಗೋದೇ ಇಲ್ಲ, ಅದೇ ನಿಂಗೆ ಅದು ಕೂಡಲೇ ತೆಗೆದು ಇಟ್ಟೇ ಬಿಡ್ತೀನಿ, ನನಗೆ ಅದು ಯಾಕೋ ಆಗೋದೇ ಇಲ್ಲ ಮಂಜುಳಾ, ನನಗೆ ಏನಾದರೂ ಇದ್ದರೆ ಏನೋ ಹೊರೆ ಅನಿಸುತ್ತೆ ಅಂತನ್ನೋರು. ಥ್ಯಾಂಕ್ ಯು. ಇದಿಷ್ಟು ಮಂಜುಳಾ ಗುರುರಾಜ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಹನುಮಂತು ಜೊತೆ ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.